ವೆಲ್ಕಮ್ ಬ್ಯಾಕ್ ಗಾಯ್ಸ್. ತುಂಬಾನೇ ಲೇಟ್ ಆಗೋಯ್ತು ವಿಡಿಯೋ ಬರೋದು ಗೊತ್ತು, ಆದ್ರೆ ಮಿಥಿಲೋ ಪ್ರೊಡಕ್ಷನ್ಸ್ ನಲ್ಲಿ ವ್ಯೂಸ್ ಎಷ್ಟು ಡೌನ್ ಆಗಿ ಹೋಗಿತ್ತು ಸಡನ್ಲಿ. ಹೀಗಾಗಿ ನಾವ್ ಅನ್ಕೊಂಡ್ವಿ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡಿ ನೋಡೋಣ ಏನಾದ್ರು ಆಗತ್ತಾ ಅಂತ. ಸೊ ಎಸ್, ಇವತ್ತಿಂದ ನಾವು ಕನ್ಸಿಸ್ಟೆಂಟ್ ಆಗಿರ್ತೀವಿ, ಅಂದ್ರೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ಲಿ, ಹೇಗೆ ಮೊದಲು ಬರ್ತಿತ್ತು ವಿಡಿಯೋಸ್ ಆ ರೀತಿ. ಮತ್ತೆ ನೀವು ಕೂಡ ಸಪೋರ್ಟ್ ಮಾಡಿ. ಒಂದ್ ವೇಳೆ ನಿಮ್ಗೆ ವಿಡಿಯೋ ನೋಟಿಫಿಕೇಶನ್ಸ್ ಬರ್ತಿಲ್ಲ ಅಂದ್ರೆ ಪ್ಲೀಸ್ ನೀವು ಈ ಬೆಲ್ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಒಂದ್ ವೇಳೆ ಸಬ್ಸ್ಕ್ರೈಬ್ ಮಾಡಿದ್ರೆ, ಮಾಡ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಬೆಲ್ ಐಕಾನ್ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಆಲ್ಗೆ ಸೆಟ್ ಮಾಡ್ಬಿಡಿ. ಇದರಿಂದ ನೋಟಿಫಿಕೇಶನ್ ಬಂದಾಗ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಇದರಿಂದ ನಮಗೂ ಕೂಡ ವ್ಯೂಸ್ ಬಂದ್ಬಿಡುತ್ತೆ ಅಂಡ್ ಗೊತ್ತಾಗುತ್ತೆ ನೀವು ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಅಂತ. ಒಂದ್ ವೇಳೆ ವ್ಯೂಸ್ ಬರ್ದೇ ಇದ್ರೆ ಅಪ್ಲೋಡ್ ಮಾಡಕ್ಕಾಗಲ್ಲಲ್ವಾ, ಅದಕ್ಕೆ. ಮತ್ತೆ ಈ ವಿಡಿಯೋಗೂ ಕೂಡ ಹೈಪ್ ಮಾಡ್ಬಿಡಿ ಇಲ್ಲಿ ಕಮೆಂಟ್ ಸೆಕ್ಷನ್ ನ, ಅಥವಾ ನೀವು ಲೈಕ್ ಮಾಡ್ಬಿಟ್ರೆ ಈ ವಿಡಿಯೋಗೆ, ಆಗ ಹೈಪ್ ಬಟನ್ ಶೋ ಆಗುತ್ತೆ. ಮತ್ತೆ ನೀವು ಅದನ್ನ ಹೈಪ್ ಮಾಡಬಹುದು 3 ಬಾರಿ. ಸೊ ಬನ್ನಿ ಈ ಸ್ಟೋರಿ ಮತ್ತೆ ಮೂವಿನ ಶುರು ಮಾಡ್ಬಿಡೋಣ. ಇದ್ರ ಹೆಸರು ಲಾಲಾ ಲ್ಯಾಂಡ್ ಅಂತ, ತುಂಬಾನೇ ಪಾಪ್ಯುಲರ್ ಆಗಿದೆ. ಈ ಫಿಲ್ಮ್ ನಮ್ಗೆ ತೋರಿಸುತ್ತೆ ಹೇಗೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಭೇಟಿ ಆಗ್ತಾರೆ, ಮತ್ತೆ ಅವರಿಬ್ರು ತಮ್ಮ ಇಬ್ಬರ ಜೀವನದಲ್ಲಿ ಒಳ್ಳೆ ಕೊಡುಗೆಗಳನ್ನು ಕೊಡ್ತಾರೆ, ಮತ್ತೆ ಹಾಗೆ ಹೇಗೆ ಬಾಂಧವ್ಯವನ್ನ ಬೆಳೆಸ್ತಾರೆ ಅಂತ. ಸೊ ಈ ಕಥೆಯ ಪ್ರಾರಂಭ ಒಂದು ಹುಡುಗಿಯಿಂದ ಆಗುತ್ತೆ. ಮತ್ತೆ ಇವರು ರೋಡ್ ಮಧ್ಯದಲ್ಲೇ ಕಾರನ್ನ ನಿಲ್ಸ್ಕೊಂಡು ಯಾರ್ದೋ ಹತ್ರ ಕಾಲ್ ಅಲ್ಲಿ ಮಾತಾಡ್ತಿದ್ದಾಳೆ. ಈ ಹುಡುಗಿಯ ಹೆಸರು ಬಂದ್ಬಿಟ್ಟು ಮಿಯಾ ಅಂತ. ಮತ್ತೆ ಇವಳು ಕಾಲ್ ನಲ್ಲಿ ಯಾರ್ದೋ ಜೊತೆ ಮಾತಾಡ್ತಿರ್ಲಿಲ್ಲ, ಬದಲಾಗಿ ಅವಳು ಒಂದು ಆಕ್ಟ್ರೆಸ್ ಆಗಿರೋ ಕಾರಣ ಅವಳು ತನ್ನ ಡೈಲಾಗ್ಸ್ ನ ನೆನಪು ಮಾಡ್ಕೊಳ್ತಾ ಇದ್ರು, ಮತ್ತೆ ಸೀನ್ ನ ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಮತ್ತೆ ಇವಳ ಕಾರಿಂದಾಗಿ ಬೇರೆಯವನಿಗೆ ಸರಿಯಾಗಿ ಸೈಡ್ ಸಿಗ್ತಾ ಇರ್ಲಿಲ್ವಲ್ಲ, ಹೀಗಾಗಿ ಅವನು ಸೀದಾ ಮುಂದೆ ಬಂದ್ಬಿಡ್ತಾನೆ. ಆದ್ರೆ ಅವಳಂತೂ ಮಿಡಲ್ ಫಿಂಗರ್ ತೋರಿಸ್ಬಿಡ್ತಾಳೆ. ಗುರು ಇವನು ಒಬ್ಬ ಹ್ಯಾಂಡ್ಸಮ್ ವ್ಯಕ್ತಿ ಆಗಿದ್ದ, ಮತ್ತೆ ಇವನ ಹೆಸರು ಸೆಬೆಸ್ಟಿಯನ್ ಅಂತ ಆಗಿತ್ತು. ಮತ್ತೆ ಅವಳು ಒಂದು ಕ್ಯಾಫೆಗೆ ಬರ್ತಾಳೆ, ಇಲ್ಲೇ ಮಿಯಾ ಕೆಲಸ ಮಾಡೋದಾಗಿತ್ತು. ಮತ್ತೆ ಹಾಗೆ ಅವಳಿಗೆ ಮೆಸೇಜ್ ಬಂದ್ಬಿಡುತ್ತೆ, ನೀನು ಆಡಿಷನ್ ಗೆ ಇವಾಗ ಬರ್ಬೇಕು ಅಂತ. ಹೀಗಾಗಿ ಮಿಯಾ ಖುಷಿಯಿಂದ ಆಡಿಷನ್ ಗೆ ಹೋಗ್ತಾಳೆ ಪರ್ಫಾರ್ಮ್ ಮಾಡೋಕೆ. ಮತ್ತೆ ಅವಳು ಸೆಲೆಕ್ಟ್ ಆಗ್ಬೇಕಲ್ಲ, ಅದಕ್ಕೆ. ಮತ್ತೆ ಅವಳು ಪರ್ಫಾರ್ಮ್ ಮಾಡ್ತಿರೋ ಟೈಮ್ ನಲ್ಲಿ ಇನ್ನೊಂದು ಹುಡುಗಿ ಕೂಡ ಬರ್ತಾಳೆ ಅಂಡ್ ಹೇಳ್ತಾರೆ, ಕಾಸ್ಟಿಂಗ್ ಡೈರೆಕ್ಟರ್ ನ ಕಾಲ್ ಬಂದಿದೆ, ನೀವು ಈ ಆಡಿಷನ್ ನ ನಿಲ್ಸ್ಬೇಕು ಅಂತ. ಮತ್ತೆ ನಮ್ಮ ಮಿಯಾನ ಮೂಡ್ ಕೂಡ ಖರಾಬ್ ಆಗುತ್ತೆ ಅಂಡ್ ಆಡಿಷನ್ ಕೂಡ ಖರಾಬ್ ಆಗೋಯ್ತು. ಮಿಯಾ ತನ್ನ ರೂಮ್ ಗೆ ಹೋಗ್ಬಿಡ್ತಾಳೆ ಅಂಡ್ ಹಾಗೆ ಅವಳಿಗೆ 2 ಫ್ರೆಂಡ್ಸ್ ಕೂಡ ಇದ್ರು. ಅವಳು ಇದೇ ರೂಮ್ ಅಲ್ಲಿ ಅವ್ರ ಜೊತೆ ಇರ್ತಾ ಇದ್ಲು. ಮಿಯಾಳ ಒಂದು ಫ್ರೆಂಡ್ ಹೇಳ್ತಾಳೆ, ನಾವಿವತ್ತು ಹಾಲಿವುಡ್ ಪಾರ್ಟಿಗೆ ಹೋಗ್ತಾ ಇದೀವಿ, ಅಲ್ಲಿ ಯಾರಿಗಾದ್ರೂ ನೀನ್ ಇಷ್ಟ ಆಗ್ಬಿಟ್ರೆ ಮೇ ಬಿ ನಿನ್ನ ಕರಿಯರ್ ಕೂಡ ಬಿಲ್ಡ್ ಆಗ್ಬೋದೇನೋ ಅಂತ ಹೇಳ್ತಾರೆ. ಹೀಗಾಗಿ ಮಿಯಾ ಅವ್ರ ಜೊತೆ ಪಾರ್ಟಿಗೂ ಕೂಡ ಹೋಗ್ತಾಳೆ. ಆದ್ರೆ ಅವಳಿಗಂತೂ ತುಂಬಾನೇ ಬೋರ್ ಬಂದ್ಬಿಡ್ತು, ಹೀಗಾಗಿ ಅವಳು ವಾಪಸ್ ಹೊರಗೆ ಹೋಗ್ಬಿಡ್ತಾಳೆ ಪಾರ್ಟಿಯಿಂದ. ಆದ್ರೆ ಹೊರಗಡೆ ಅಂತೂ ಅವಳ ಕಾರೇ ಇಲ್ಲ ಅಂಡ್ ಗೊತ್ತಾಗುತ್ತೆ ಅವಳಂತೂ ನೋ ಪಾರ್ಕಿಂಗ್ ಝೋನ್ ಅಲ್ಲಿ ಕಾರನ್ನ ಪಾರ್ಕ್ ಮಾಡಿಟ್ಟಿದ್ಲು. ಹೀಗಾಗಿ ಕಾರನ್ನಂತೂ ಪೊಲೀಸ್ ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ಇವಾಗ ನಡ್ಕೊಂಡೆ ಹೋಗ್ಬೇಕಾಗತ್ತೆ ಮನೆವರೆಗೂ ಅನ್ಸುತ್ತೆ, ಅಥವಾ ಕ್ಯಾಬ್ ಬುಕ್ ಮಾಡ್ಬೇಕು. ನಾನಿದ್ರೆ ಟ್ಯಾಕ್ಸಿ ಮೇಲೆ ಹೋಗ್ತಿದ್ದೆ, ಬಟ್ ಆಫ್ ಕೋರ್ಸ್ ಅವಳು ನಡ್ಕೊಂಡು ಹೋಗೋಕೆ ಡಿಸೈಡ್ ಮಾಡ್ತಾಳೆ. ಮತ್ತೆ ಸೀದಾ ಅಲ್ಲಿ ಒಂದು ರೆಸ್ಟೋರೆಂಟ್ ಕಾಣಿಸುತ್ತೆ ಅಂಡ್ ಆ ರೆಸ್ಟೋರೆಂಟ್ ಇಂದ ಯಾರೋ ಪಿಯಾನೋನ ಪ್ಲೇ ಮಾಡ್ತಾ ಇದ್ರು. ಮತ್ತೆ ಅದನ್ನ ಕೇಳಿ ಅವಳು ರೆಸ್ಟೋರೆಂಟ್ ನ ಒಳಗಡೆ ಬರ್ತಾಳೆ. ಮತ್ತೆ ಈ ಪಿಯಾನೋನ ಪ್ಲೇ ಮಾಡ್ತಿದ್ದವನು ಬೇರೆ ಯಾರು ಅಲ್ಲ, ಬದಲಾಗಿ ಸೆಬೆಸ್ಟಿಯನ್ ಆಗಿದ್ದ. ಅವಳು ಇವನನ್ನ ಬೆಳಿಗ್ಗೆ ನೋಡಿದ್ಲು ತಾನೆ, ಹೀಗಾಗಿ ಅವಳಿಗೂ ಕೂಡ ನೆನಪಾಗುತ್ತೆ. ಮತ್ತೆ ಇವತ್ತು ಕ್ರಿಸ್ಮಸ್ ಕೂಡ ಆಗಿತ್ತು, ಹೀಗಾಗಿ ಅವನ ಮ್ಯಾನೇಜರ್ ಹೇಳಿದ್ದ, ಇವತ್ತು ನೀನು ಕ್ರಿಸ್ಮಸ್ ನ ಟ್ರೆಡಿಷನಲ್ ಸಾಂಗ್ಸ್ ಮಾತ್ರ ಪಿಯಾನೋದಲ್ಲಿ ಪ್ಲೇ ಮಾಡ್ಬೇಕು ಅಂತ. ಮತ್ತೆ ಅವನ್ ಸುತ್ತಮುತ್ತ ನೋಡ್ತಾನೆ, ಯಾರು ಕೂಡ ಅವನ ಪಿಯಾನೋನ ಕೇಳಿಸ್ಕೊಳ್ತಾನೆ ಇಲ್ಲ, ಯಾರು ಕೂಡ ಅದನ್ನ ಎಂಜಾಯ್ ಮಾಡ್ತಾ ಇಲ್ಲ, ಬದಲಾಗಿ ಅವರು ಪರಸ್ಪರ ಮಾತಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಹೀಗಾಗಿ ಅವನು ತಂದೆ ಮ್ಯೂಸಿಕ್ ನ ಪ್ಲೇ ಮಾಡೋಕೆ ಶುರು ಮಾಡ್ತಾನೆ. ಅವನಿಗೆ ಜಾಜ್ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು. ಇದನ್ನ ಕಂಪೋಸ್ ಮಾಡಿರೋನು ಕೂಡ ಅವನೇ ಆಗಿದ್ದ. ಮತ್ತೆ ಆಫ್ ಕೋರ್ಸ್ ನಿಮ್ಗದು ಗೊತ್ತೇ ಇದೆ, ಮ್ಯಾನೇಜರ್ ಬರ್ತಾನೆ ಅಂಡ್ ಇವನನ್ನ ಕೆಲಸದಿಂದ ತೆಗೆದ್ ಬಿಡ್ತಾನೆ. ಎಂತ ಕಂಟ್ರೋಲ್ ಮಾಡ್ತಾರೆ ಗುರು ಜನರನ್ನ, ಇಷ್ಟಪಟ್ಟಿರೋದನ್ನ ಮಾಡೋಕು ಕೂಡ ಬಿಡಲ್ಲ. ಇವನ್ ಹೇಳ್ತಾನೆ, ಕ್ರಿಸ್ಮಸ್ ಅಲ್ವಾ ಇವತ್ತು, ನನ್ನನ್ನ ಕೆಲಸದಿಂದ ತೆಗಿಬೇಡಿ ಅಂತ. ಆದ್ರೂ ಕೂಡ ಇವನು ಕೇಳೋದೇ ಇಲ್ಲ. ಮ್ಯಾನೇಜರ್ ಅಂತೂ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಹೀಗಾಗಿ ನಮ್ಮ ಸೆಬೆಸ್ಟಿಯನ್ ಅಂತೂ ಇವಾಗ ತನ್ನ ಕೆಲಸವನ್ನು ಕೂಡ ಕಳ್ಕೊಂಡ್ಬಿಟ್ಟ. ಮಿಯಾ ಹೋಗ್ತಾಳೆ ಅವನಿಗೆ ಕಾಂಪ್ಲಿಮೆಂಟ್ ಕೊಡೋಕೆ, ಆದ್ರೆ ಸೆಬೆಸ್ಟಿಯನ್ ಅಂತೂ ಕೆಟ್ಟ ಮೂಡಲ್ಲಿ ಇರೋದ್ರಿಂದ ಅವಳನ್ನ ಇಗ್ನೋರ್ ಮಾಡಿ ಆಚೆ ಹೋಗ್ಬಿಡ್ತಾನೆ. ಅಂಡ್ ಹಾಗೆ ತುಂಬಾ ತಿಂಗಳು ಕಳೆಯುತ್ತೆ. ಮತ್ತೆ ಮಿಯಾ ಒಂದು ಪೂಲ್ ಪಾರ್ಟಿಗೆ ಬಂದಿದ್ಲು, ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇರುತ್ತೆ ಅಂಡ್ ಅಲ್ಲಿಗೆ ಸೆಬೆಸ್ಟಿಯನ್ ಕೂಡ ಬಂದಿರ್ತಾನೆ. ಮತ್ತೆ ಅವನು ಪಿಯಾನೋನೇ ಪ್ಲೇ ಮಾಡ್ತಾ ಇದ್ದ. ಮತ್ತೆ ಅವಳು ಈ ಆರ್ಕೆಸ್ಟ್ರಾ ಇಂದ ಒಂದು ಸಾಂಗ್ ಅನ್ನ ಡಿಮಾಂಡ್ ಮಾಡ್ತಾಳೆ, ಯಾಕಂದ್ರೆ ಅವಳು ಸೆಬೆಸ್ಟಿಯನ್ ಅನ್ನ ಗುರುತಿಸಿದ್ಲು. ಹೀಗಾಗಿ ಮತ್ತೆ ಅವನು ಕೂಡ ಮಿಯಾನ ಮೀಟ್ ಆಗೋಕೆ ಬರ್ತಾನೆ ಅಂಡ್ ಹೇಳ್ತಾನೆ, ಆ ದಿನ ನಾನು ನಿನ್ನ ಇಗ್ನೋರ್ ಮಾಡಿ ಹೋಗಿದ್ಕೆ ಕ್ಷಮಿಸ್ಬಿಡು ಅಂತ. ಮತ್ತೆ ಮಿಯಾ ಕೂಡ ಹೇಳ್ತಾಳೆ ಏನಂದ್ರೆ ಅವಳು ಒಂದು ಆಕ್ಟ್ರೆಸ್ ಆಗ್ಬೇಕು ಅಂತ ಇದ್ದಾಳೆ, ಆದ್ರೆ ಇವಾಗ ಸದ್ಯಕ್ಕೆ ಕಾಫಿ ಶಾಪ್ ಅಲ್ಲಿ ಕೆಲಸ ಮಾಡ್ತಾಳೆ ಅಂತ. ಮತ್ತೆ ಪಾರ್ಟಿ ಮುಗಿದ ನಂತರ ಕೂಡ ಇವರಿಬ್ರು ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ರು ತಮ್ಮ ಕಾರ್ ನವರೆಗೂ. ಆಕ್ಚುಲಿ ಪಾರ್ಕಿಂಗ್ ನವರು ಮಿಯಾನ ಗಾಡಿಯನ್ನ ತುಂಬಾನೇ ದೂರ ಇಟ್ಬಿಟ್ಟಿದ್ರು, ಮತ್ತೆ ಸೆಬೆಸ್ಟಿಯನ್ ನ ಗಾಡಿ ಕೂಡ ಅಲ್ಲೇ ಇತ್ತು. ಹೀಗಾಗಿ ಇವರಿಬ್ರು ಕೂಡ ನಡ್ಕೊಂಡೆ ಹೋಗ್ತಾ ಇದ್ದಾರೆ. ಮತ್ತೆ ಇವರಿಬ್ರು ನೋಡ್ತಾರೆ, ಎಂತ
ಬ್ಯೂಟಿಫುಲ್ ವ್ಯೂ ಇದು. ಸನ್ ರೈಸ್ ಆಗ್ತಾ ಇದೆ, ಸೂರ್ಯೋದಯ ಆಗ್ತಾ ಇದೆ. ಹೀಗಾಗಿ ಇವರಿಬ್ರು ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ಕೂಡ ಮಾಡೋಕೆ ಶುರು ಮಾಡ್ತಾರೆ. ಅಂಡ್ ಇವರಿಬ್ರು ಕಿಸ್ ಮಾಡೋದ್ರಲ್ಲೇ ಇದ್ರು. ಆದ್ರೆ ಅದೇ ಟೈಮ್ ನಲ್ಲಿ ಮಿಯಾನ ರೂಮ್ಮೇಟ್ ನ ಕಾಲ್ ಬಂದ್ಬಿಡುತ್ತೆ. ಹೀಗಾಗಿ ಇವರು ಡಿಸ್ಟರ್ಬ್ ಆಗ್ಬಿಡ್ತಾರೆ. ಮತ್ತೆ ಸೆಬೆಸ್ಟಿಯನ್ ಮಿಯಾಳನ್ನ ಅವಳ ಕಾರ್ ನಲ್ಲಿ ಬಿಟ್ಬಿಡ್ತಾನೆ. ಅಂಡ್ ಹಾಗೆ ಅವನು ಕೂಡ ತನ್ನ ಕಾರ್ ನವರೆಗೂ ಹೋಗಕ್ಕೆ ಶುರು ಮಾಡ್ತಾನೆ. ನಮ್ಗೆ ಗೊತ್ತಾಗುತ್ತೆ ಇವನು ಬೇಕಂತಾನೆ ಮಿಯಾ ಜೊತೆಗೆ ಹೋಗಿದ್ದ, ಬದಲಾಗಿ ಇವನ ಕಾರ್ ಅಂತೂ ಹತ್ರದಲ್ಲೇ ಇತ್ತು. ಯಾಕಂದ್ರೆ ಇವನು ಮಿಯಾನ ಜೊತೆ ಮಾತಾಡ್ಬೇಕು ಅಂತ ಇದ್ದ. ಅಂಡ್ ಹಾಗೆ ಟೈಮ್ ಸ್ಪೆಂಡ್ ಕೂಡ ಮಾಡ್ಬೇಕು ಅಂತ ಇದ್ದ. ಆದ್ರೆ ಗಾಯ್ಸ್, ಇವ್ರ ಮಧ್ಯೆ ಯಾವ್ದು ಲವ್ ಅಥವಾ ಫೀಲಿಂಗ್ಸ್ ಇಲ್ಲ. ನಾವು ರೊಮ್ಯಾಂಟಿಕ್ ಫೀಲಿಂಗ್ಸ್ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಅದನ್ನ ಕನ್ಸಿಡರ್ ಮಾಡೋಕೆ ಇವರಿಬ್ರು ಪ್ರಪೋಸ್ ಮಾಡ್ಬೇಕಾಗತ್ತಲ್ಲ, ಅದಕ್ಕೆ. ಮತ್ತೆ ಮರುದಿನ ಸೆಬೆಸ್ಟಿಯನ್ ಅಂತೂ ಅವಳು ಕೆಲಸ ಮಾಡ್ತಿರೋ ಕಾಫಿ ಶಾಪ್ ಗೆನೆ ಬಂದ್ಬಿಟ್ಟಿದ್ದ. ಆಕ್ಚುಲಿ ಇದು ವಾರ್ನರ್ ಬ್ರೋಸ್ ನ ಕಾಫಿ ಶಾಪ್ ಆಗಿರುತ್ತೆ. ವಾರ್ನರ್ ಬ್ರೋಸ್ ನ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿರ್ಬೋದು. ಹಾಲಿವುಡ್ ನ ತುಂಬಾ ದೊಡ್ಡ ದೊಡ್ಡ ಫಿಲ್ಮ್ ಗಳನ್ನ ಕ್ರಿಯೇಟ್ ಮಾಡಿದೆ. ಅವಳು ಸೆಬೆಸ್ಟಿಯನ್ ಕೇಳ್ತಾಳೆ, ನೀನ್ ಹೇಗೆ ಇಲ್ಲಿಗೆ ಬಂದಿದ್ದು ಅಂತ. ಮತ್ತೆ ಸೆಬೆಸ್ಟಿಯನ್ ಹೇಳ್ತಾನೆ, ಆಕ್ಚುಲಿ ನಾನು ಯಾವ್ದೋ ಮೀಟಿಂಗ್ ನ ಕಾರಣದಿಂದ ಈ ಜಾಗಕ್ಕೆ ಬಂದಿದ್ದೆ ಅಂತ. ಮತ್ತೆ ಮಿಯಾ ಸೆಬೆಸ್ಟಿಯನ್ ಇಲ್ಲಿವರೆಗೂ ಕರ್ಕೊಂಡ್ ಬರ್ತಾಳೆ ಸ್ಟುಡಿಯೋ. ಇದು ವಾರ್ನರ್ ಬ್ರೋಸ್ ನ ಸ್ಟುಡಿಯೋ ಆಗಿದೆ. ಇಲ್ಲಿ ಕೆಲವು ಸ್ಕಿಟ್ ಕೂಡ ನಡೀತಾ ಇತ್ತು. ಮತ್ತೆ ಹಾಗೆ ಮಿಯಾ ಹೇಳ್ತಾಳೆ, ಅವಳ ಆಂಟಿ ಕೂಡ ಒಂದು ಆಕ್ಟ್ರೆಸ್ ಆಗಿದ್ಲು. ಬಾಲ್ಯದಿಂದನೂ ಅವಳು ತನ್ನ ಚಿಕ್ಕಮ್ಮನ ಜೊತೆ ಅವರು ಆಕ್ಟ್ ಮಾಡಿರೋ ಮೂವೀಸ್ ನ ನೋಡ್ತಾ ಇದ್ಲು. ಮತ್ತೆ ಹಾಗೆ ಅವಳು ಕೂಡ ಕೆಲವು ಡ್ರಾಮಾಗಳನ್ನ ಬರಿತಾ ಇದ್ಲು. ಅಂಡ್ ಅಲ್ಲಿಂದನೇ ಅವಳಿಗೆ ಒಂದು ಆಕ್ಟ್ರೆಸ್ ಆಗೋ ಕನ್ಸು ಹುಟ್ಟಿತ್ತು. ಮತ್ತೆ ಇವಾಗ ಅವಳ ಜೀವನದ ಗುರಿನೇ ಒಂದು ಆಕ್ಟ್ರೆಸ್ ಆಗೋದು. ಮತ್ತೆ ಅವರು ನಡೀತಾ ಮಾತಾಡ್ತಾ ಇದ್ರು. ಅದೇ ಟೈಮ್ ನಲ್ಲಿ ಮಿಯಾ ಹೇಳ್ಬಿಡ್ತಾಳೆ, ನನ್ಗೆ ಜಾಜ್ ಮ್ಯೂಸಿಕ್ ಅಂದ್ರೆ ಒಂಚೂರು ಇಷ್ಟ ಆಗಲ್ಲ ಅಂತ. ಅಂಡ್ ಅವನು ಸಡನ್ಲಿ ನಿಂತ್ ಬಿಡ್ತಾನೆ. ಮತ್ತೆ ಕೇಳ್ತಾನೆ, ಇವಾಗ ನೀನು ಫ್ರೀ ಇದೆಯಾ ಅಂತ. ಮತ್ತೆ ಹಾಗೆ ಹೇಳ್ತಾಳೆ, ಹಾ ಹೌದು ಫ್ರೀ ಇದೀನಿ. ಅಂಡ್ ಅವನು ಅವಳನ್ನ ಇಲ್ಲಿವರೆಗೂ ಕರ್ಕೊಂಡ್ ಬರ್ತಾನೆ. ಇದು ಒಂದು ಜಾಜ್ ಮ್ಯೂಸಿಕ್ ಕ್ಲಬ್ ಆಗಿತ್ತು. ಮತ್ತೆ ಇಲ್ಲಿ ಜಾಜ್ ಪ್ಲೇ ಆಗ್ತಾ ಇತ್ತು. ಅಂಡ್ ಹಾಗೆ ಸೆಬೆಸ್ಟಿಯನ್ ಪೂರ್ತಿ ಆತ್ಮವಿಶ್ವಾಸದಿಂದ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಜಾಜ್ ನ ಪ್ರತಿಯೊಂದು ಡೀಟೇಲ್ಸ್ ನ. ಮತ್ತೆ ಹಾಗೆ ಹೇಳ್ತಾನೆ, ಮತ್ತೆ ಅವನು ಹೇಳ್ತಾನೆ, ಜಾಜ್ ಮ್ಯೂಸಿಕ್ ಇವಾಗ ಸಾಯ್ತಾ ಇದೆ. ಹೀಗಾಗಿ ನಾನು ಕೂಡ ಒಂದು ಜಾಜ್ ಮ್ಯೂಸಿಕ್ ಕ್ಲಬ್ ನ ಓಪನ್ ಮಾಡ್ಬೇಕು ಅಂತ. ಆ ಕ್ಲಬ್ ಅಲ್ಲಿ ಬರೀ ಜಾಜ್ ಮ್ಯೂಸಿಕ್ ಮಾತ್ರ ಪ್ಲೇ ಆಗ್ಬೇಕು. ಮತ್ತೆ ಹಾಗೆ ಕ್ರಿಯೇಟಿವಿಟಿ ಇರುತ್ತೆ ಅಲ್ಲಿ. ಅಂಡ್ ಹಾಗೆ ಜಾಜ್ ಮ್ಯೂಸಿಕ್ ನ ಕೇಳೋಕೆ ಇಷ್ಟಪಡೋರು ಮಾತ್ರ ಅಲ್ಲಿ ಬರ್ಬೇಕು. ಮತ್ತೆ ಮಿಯಾ ವಾಶ್ರೂಮ್ ಗೆ ಹೋಗಿದಾಗ ಅವಳಿಗೆ ತನ್ನ ಕಾಸ್ಟಿಂಗ್ ಡೈರೆಕ್ಟರ್ ನ ಕಾಲ್ ಬಂದಿರುತ್ತೆ. ಆ ದಿನ ಆಡಿಷನ್ ನಲ್ಲಿ ಪರ್ಫಾರ್ಮ್ ಮಾಡಿದ್ಲಲ್ಲ, ಆ ಕಾಸ್ಟಿಂಗ್ ಡೈರೆಕ್ಟರ್ ನ ಕಾಲ್ ಆಗಿದೆ ಇದು. ಆಕ್ಚುಲಿ ಅವಳಿಗೆ ಒಂದು ಸೆಕೆಂಡ್ ರೌಂಡ್ ಗೋಸ್ಕರನು ಕೂಡ ಕರೆದಿದ್ದಾರೆ. ಇದನ್ನ ಕೇಳಂತೂ ಮಿಯಾಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಸೆಬೆಸ್ಟಿಯನ್ಗೂ ಕೂಡ ಇವಳು ಹೇಳ್ತಾಳೆ, ಇವನಿಗೂ ಕೂಡ ಬಹಳ ಖುಷಿ ಆಗುತ್ತೆ. ಮತ್ತೆ ಹಾಗೆ ಸೆಬೆಸ್ಟಿಯನ್ ಮಿಯಾಗೆ ಒಂದು ಮೂವಿನ ರೆಕಮೆಂಡ್ ಮಾಡ್ತಾನೆ. ಅದ್ರ ಹೆಸರು ರೆಬೆಲ್ ವಿದೌಟ್ ಅ ಕಾಸ್ ಅಂತ. ಯಾಕಂದ್ರೆ ಆ ಮೂವಿ ಮಿಯಾಳ ಲೈಫ್ ಗೆ ಹೋಲುತ್ತಂತೆ. ಹೀಗಾಗಿ ಅವನು ಹೇಳ್ತಾನೆ, ನೀನು ಒಮ್ಮೆ ಆದ್ರೂ ಇದನ್ನ ನೋಡ್ಬೇಕು ಅಂತ. ಮತ್ತೆ ಇವರು ಪ್ಲಾನ್ ಮಾಡ್ತಾರೆ, ನೆಕ್ಸ್ಟ್ ದಿನ ಇವರು ಅದೇ ಮೂವಿಯನ್ನ ನೋಡಕ್ಕೆ ಹೋಗ್ತಾರೆ ಅಂತ. ಸೊ ನಾವು ನೆಕ್ಸ್ಟ್ ದಿನ ನೋಡ್ತೀವಿ ಮಿಯಾ ಇಲ್ಲಿ ಆಡಿಷನ್ ಕೊಡೋಕೆ ಬಂದ್ಬಿಟ್ಟಿದ್ದಾಳೆ. ಆದ್ರೆ ಮಿಯಾ ಒಂದ್ ಲೈನ್ ಕೂಡ ಹೇಳಿರ್ಲಿಲ್ಲ. ಇಲ್ಲಿ ಡೈರೆಕ್ಟರ್ ಅಂತೂ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಮತ್ತೆ ಆಡಿಷನ್ ಮುಗ್ದೋಗ್ಬಿಡುತ್ತೆ. ಮತ್ತೆ ಅವಳ ಸೆಲೆಕ್ಷನ್ ಅಂತೂ ಆಗ್ಲೇ ಇಲ್ಲ. ಅಂಡ್ ಹಾಗೆ ಅವಳಿಗೆ ತುಂಬಾನೇ ಅಪ್ಸೆಟ್ ಆಗ್ಬಿಡುತ್ತೆ. ಮತ್ತೆ ಅವಳು ಕಾರ್ ನಲ್ಲಿ ಹೋಗ್ತಾ ಇರ್ತಾಳೆ. ಅಂಡ್ ದಾರಿ ಮಧ್ಯಾಹ್ನ ಅವಳಿಗೆ ಒಂದು ಥಿಯೇಟರ್ ಕಾಣಿಸುತ್ತೆ. ಈ ಥಿಯೇಟರ್ ಗೆನೆ ಸೆಬೆಸ್ಟಿಯನ್ ಮತ್ತೆ ಮಿಯಾ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರು ನಿನ್ನೆ. ಅಂಡ್ ಹಾಗೆ ಅವಳ ಮುಖದಲ್ಲಿ ಸ್ಮೈಲ್ ಕಾಣ್ತೀವಿ ನಾವು. ಯಾಕಂದ್ರೆ ಅಂಡ್ ಹಾಗೆ ಅವಳು ಸ್ವಲ್ಪ ನಗ್ತಾಳೆ. ಬಿಕಾಸ್ ನಮ್ಗೆ ಗೊತ್ತು ಗಾಯ್ಸ್, ಅವಳಿಗೆ ಖುಷಿ ಸಿಗುತ್ತೆ ಸೆಬೆಸ್ಟಿಯನ್ ನ ಜೊತೆ ಇರೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಅವಳು ಅವನನ್ನ ಸ್ವಲ್ಪ ಪ್ರೀತಿಸ್ತಾಳೆ ಅಂತ ಹೇಳ್ಬಹುದು. ಮತ್ತೆ ಮಿಯಾ ಇಲ್ಲಿ ತಯಾರಾಗ್ತಾ ಇರ್ತಾಳೆ ಸೆಬೆಸ್ಟಿಯನ್ ಜೊತೆಗೆ ಥಿಯೇಟರ್ ಹೋಗೋಕೋಸ್ಕರ. ಅಂಡ್ ಅಲ್ಲಿಗೆ ಗ್ರೆಗ್ ಬರ್ತಾನೆ. ಗ್ರೆಗ್ ಅಂದ್ರೆ ಮಿಯಾನ ಬಾಯ್ ಫ್ರೆಂಡ್ ಆಗಿದ್ದ. ನನ್ಗೆ ಇವಾಗ ಗೊತ್ತಾಯ್ತು ಗುರು, ನಾನ್ ಅನ್ಕೊಂಡಿದ್ದ ಅವಳು ಸಿಂಗಲ್ ಅಂತ. ಮತ್ತೆ ಅವನು ಹೇಳ್ತಾನೆ, ಇವತ್ತು ಅವನ ಬ್ರದರ್ ಮತ್ತೆ ಹಾಗೆ ಅವನ ಫಿಯಾನ್ಸೆ ಅಂದ್ರೆ ಮದುವೆ ಆಗೋಳು ಕೂಡ ಬರ್ತಾ ಇದ್ದಾಳೆ ಡಿನ್ನರ್ ಗೋಸ್ಕರ. ಸೊ ನೀನು ಕೂಡ ಬರ್ಬೇಕು ಅಂತ. ಸೊ ಇಷ್ಟ ಇಲ್ದಿದ್ರು ಕೂಡ ಮಿಯಾ ಹೋಗ್ಲೇಬೇಕಾಗುತ್ತೆ. ಅವಳಿಗೆ ಈ ಡಿನ್ನರ್ ನಡೆಯುತ್ತೆ ಅಂತ ಗೊತ್ತಿರ್ಲಿಲ್ಲ. ಹೀಗಾಗಿ ಅವಳು ಕಮಿಟ್ಮೆಂಟ್ ಮಾಡ್ಕೊಂಡಿದ್ಲು ಸೆಬೆಸ್ಟಿಯನ್ ಜೊತೆ ಥಿಯೇಟರ್ ಗೆ ಬರ್ತೀನಿ ಅಂತ. ಅವಳು ಇಲ್ಲೇ ಇರ್ತಾಳೆ. ಆದ್ರೆ ಅವಳ ಮನ್ಸಂತೂ ಇನ್ನು ಸೆಬೆಸ್ಟಿಯನ್ ಜೊತೆನೆ ಹೋಗ್ಬೇಕು ಅಂತ ಥಿಂಕ್ ಮಾಡ್ತಾ ಇರುತ್ತೆ. ಸೊ ಅವಳು ತುಂಬಾ ಹೊತ್ತು ಕಾಯ್ತಾಳೆ. ಮತ್ತೆ ಹಾಗೆ ಕಂಟ್ರೋಲ್ ಮಾಡ್ಕೊಳ್ತಾಳೆ. ಅಂಡ್ ಫೈನಲಿ ಅವಳು ಗ್ರೆಗ್ ನ ಹತ್ರ ಹೇಳ್ತಾಳೆ, ನಾನು ಇವಾಗ ಹೊರಡ್ತಾ ಇದ್ದೀನಿ ಇಲ್ಲಿಂದ ಅಂತ. ಮತ್ತೆ ಹಾಗೆ ಅವಳು ಥಿಯೇಟರ್ ಗೆ ಹೋಗಿ ಮುಟ್ತಾಳೆ. ಅಂಡ್ ಸೆಬೆಸ್ಟಿಯನ್ ಜೊತೆ ಮೂವಿ ನೋಡ್ತಾ ಇದ್ದಾಳೆ. ಮತ್ತೆ ಹಾಗೆ ಮೂವಿ ನೋಡ್ತಾ ಇವರಿಬ್ಬರ ಕೈಗಳು ಪರಸ್ಪರ ಟಚ್ ಆಗುತ್ತೆ. ಮತ್ತೆ ಅವರು ಕಿಸ್ ಮಾಡೋಕೆ ಹೋಗ್ತಾರೆ. ಆದ್ರೆ ಅಲ್ಲಿಗೆ ಲೈಟ್ಸ್ ಆನ್ ಆಗ್ಬಿಡುತ್ತೆ. ಯಾಕಂದ್ರೆ ಥಿಯೇಟರ್ ನಲ್ಲಿ ಏನೋ ಪ್ರಾಬ್ಲಮ್ ಬಂದಿರುತ್ತೆ. ಮತ್ತೆ ಹಾಗೆ ಒಂದು ಬೇರೆ ಜಾಗಕ್ಕೇನೆ ಬರ್ತಾರೆ. ಅಂಡ್ ಜೊತೆಗೆ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅಲ್ಲೇ ಅವರು ಫಸ್ಟ್ ಕಿಸ್ ಮಾಡಿದ್ದು. ಮತ್ತೆ ಹಾಗೆ ಆಫ್ ಕೋರ್ಸ್ ಮಿಯಾ ಪ್ರೌಡ್ಲಿ ಗ್ರೆಗ್ ನ ಚೀಟ್ ಮಾಡ್ಬಿಟ್ಲು. ಸೊ ಅವರು ಫೈನಲಿ ರಿಲೇಶನ್ಶಿಪ್ ನಲ್ಲಿ ಬರ್ತಾರೆ. ಮತ್ತೆ ಹಾಗೆ ಅವರು ತಿರ್ಗಾಡ್ತಾರೆ. ಅಂಡ್ ನಿಮ್ಗೆ ಗೊತ್ತಿದೆ ಗಾಯ್ಸ್ ರಿಲೇಶನ್ಶಿಪ್ ನಲ್ಲಿ ಏನೇ ನಡೆಯುತ್ತೆ ಅಂತ. ಅಂಡ್ ಒಂದಿನ ಯಾವಾಗ ಸೆಬೆಸ್ಟಿಯನ್ ಮಿಯಾನ ಮನೆಯಲ್ಲಿ ಇದ್ನೋ, ಆಗ ಮಿಯಾನ ಅಮ್ಮ ಅವಳಿಗೆ ಕಾಲ್ ಮಾಡಿರ್ತಾಳೆ. ಅವಳ ಅಮ್ಮ ಕೇಳ್ತಾಳೆ, ಸೆಬೆಸ್ಟಿಯನ್ ಏನ್ ಮಾಡ್ಕೊಂಡಿದ್ದಾನೆ ಅಂತ. ಆಫ್ ಕೋರ್ಸ್ ಗಾಯ್ಸ್, ಈ ಕ್ವೆಶ್ಚನ್ ಅಂತೂ ತುಂಬಾ ಪೇರೆಂಟ್ಸ್ ಕೇಳ್ತಾರೆ. ಮತ್ತೆ ಹಾಗೆ ಮಿಯಾ ಹೇಳ್ತಾಳೆ, ಅವನು ಒಂದು ಜಾಜ್ ಮ್ಯೂಸಿಕ್ ಕ್ಲಬ್ ನ ಓಪನ್ ಮಾಡ್ಬೇಕು ಅಂತ ಇದ್ದಾನೆ. ಆದ್ರೆ ಇವಾಗ ಅದಿನ್ನು ಓಪನ್ ಆಗಿಲ್ಲ.
ಮತ್ತೆ ಮೇ ಬಿ ಅವನು ಸೇವಿಂಗ್ಸ್ ನ ಮಾಡ್ತಾ ಇದ್ದಾನೆ ಆ ಕ್ಲಬ್ ನ ಓಪನ್ ಮಾಡೋಕೆ ಅಂತ. ಮತ್ತೆ ಹಾಗೆ ಸೆಬೆಸ್ಟಿಯನ್ ಇದನ್ನ ಕೇಳ್ಕೊಂಡು ಸೀದಾ ತನ್ನ ಫ್ರೆಂಡ್ ಹತ್ರ ಬರ್ತಾನೆ. ಇವನು ಹಳೆ ಫ್ರೆಂಡ್ ಆಗಿದ್ದ. ಮತ್ತೆ ಅವನು ಸೆಬೆಸ್ಟಿಯನ್ ಗೆ ಆಫರ್ ಕೊಟ್ಟಿದ್ದ, ನೀನು ಕೂಡ ನನ್ನ ಬ್ಯಾಂಡ್ ನಲ್ಲಿ ಜಾಸ್ ಪ್ಲೇಯರ್ ಆಗಿ ಇರುವಂತ. ಮತ್ತೆ ನಿಮ್ಗೆ ಗೊತ್ತಿರಬಹುದು ಸೆಬೆಸ್ಟಿಯನ್ ಗೂ ಕೂಡ ಒಂದು ಕ್ಲಬ್ ನ ಓಪನ್ ಮಾಡೋದಿತ್ತು. ಸೊ ಇಲ್ಲಿ ಅವನು ಪ್ರಾಕ್ಟೀಸ್ ಮಾಡ್ತಾನೆ. ಬಟ್ ಇಲ್ಲಿ ಯಾವ ಮ್ಯೂಸಿಕ್ ನ ಪ್ಲೇ ಮಾಡ್ತಾರೋ ಅದು ಸೆಬೆಸ್ಟಿಯನ್ ನ ಟೇಸ್ಟ್ ಗಿಂತ ಡಿಫ್ರೆಂಟ್ ಆಗಿತ್ತು. ಬಿಕಾಸ್ ಅವನು ಒಂದು ಟ್ರೆಡಿಷನಲ್ ಜಾಸ್ ಮ್ಯೂಸಿಕ್ ನ ಪ್ಲೇ ಮಾಡ್ಬೇಕು ಅಂತ ಇದ್ದ. ಅಂಡ್ ಇಲ್ಲಂತೂ ಅದನ್ನ ಮಾಡೋಕೆ ಆಗೋದಿಲ್ವಲ್ಲ. ಹೀಗಾಗಿ ಅವನು ತನ್ನ ಬಾಕಿ ಜಾಬ್ ನ ಬಿಟ್ಟು ಈ ಬ್ಯಾಂಡ್ ಗೆ ಜಾಯ್ನ್ ಆಗ್ಬಿಡ್ತಾನೆ ಜಾಸ್ ಮ್ಯೂಸಿಕ್ ನ ಇನ್ನು ಪ್ರಾಕ್ಟೀಸ್ ಮಾಡೋಗೋಸ್ಕರ. ಮತ್ತೆ ಇವನ್ಗೆ ವೀಕ್ಲಿ $1,000 ನ ಕೊಡ್ತಾರೆ. $1,000 ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ 85,000 ಅಥವಾ 95,000 ಆಗುತ್ತೆ ಗಾಯ್ಸ್. ಮತ್ತೆ ಅವನ್ಗೆ ಇದು ಮಂತ್ಲಿ ಸಿಗ್ತಾ ಇರೋದಲ್ಲ, ವೀಕ್ಲಿ ಸಿಗ್ತಾ ಇರೋದು. ಮತ್ತೆ ಹಾಗೆ ಊಟ ಅದು ಇದು ಅಂತ ಅವ್ರ ಕಡೆಯಿಂದಾನೆ ಕೊಡ್ತಾರಂತೆ. ವಾವ್, ನೈಸ್. ಮತ್ತೆ ಇಲ್ಲಿ ಮಿಯಾ ಕೂಡ ಆಡಿಷನ್ಸ್ ನ ಫೇಲ್ ಆಗ್ತಾ ಸೋತೋಗ್ಬಿಡ್ತಾಳೆ. ಮತ್ತೆ ತನ್ನ ಕಾಫಿ ಶಾಪ್ ನ ಜಾಬ್ ಅನ್ನು ಕೂಡ ಬಿಟ್ಬಿಡ್ತಾಳೆ. ಅಂಡ್ ಹಾಗೆ ಒಂದು ಸ್ಕ್ರೀನ್ ಪ್ಲೇ ನ ರೈಟ್ ಮಾಡಕ್ಕೆ ಶುರು ಮಾಡ್ತಾಳೆ. ಹೇಗೆ ಅವಳು ಚೈಲ್ಡ್ಹುಡ್ ನಲ್ಲಿ ಕತೆಗಳನ್ನ ಬರಿತಾ ಇದ್ಲು ಅದೇ ರೀತಿ. ಮತ್ತೆ ಸೆಬೆಸ್ಟಿಯನ್ ಕೂಡ ಹೇಳಿದ ಅವಳು ಒಂದು ಸೋಲೋ ಪ್ಲೇ ನ ಬರಿಬೇಕು ಮತ್ತೆ ಹಾಗೆ ಅದನ್ನ ಪರ್ಫಾರ್ಮ್ ಮಾಡ್ಬೇಕು ಅಂತ. ಸೋಲೋ ಪ್ಲೇ ಅಂದ್ರೆ ಇವಾಗ ಯಾವ್ದಾದ್ರು ಸ್ಟೋರಿಯಲ್ಲಿ ಒಂದೇ ಕ್ಯಾರೆಕ್ಟರ್ ಇದ್ದು ಅದನ್ನ ಪರ್ಫಾರ್ಮ್ ಮಾಡಲ್ವಾ, ಅದೇ ರೀತಿ ಮಿಯಾ ಮತ್ತೆ ಸೆಬೆಸ್ಟಿಯನ್ ನಿಧಾನವಾಗಿ ತನ್ನ ಕರಿಯರ್ ಮತ್ತೆ ಲೈಫ್ ನಲ್ಲಿ ಮುಂದೆ ಬೆಳೆಯೋಕೆ ಶುರು ಮಾಡ್ತಾರೆ. ಮತ್ತೆ ಹಾಗೆ ಸೆಬೆಸ್ಟಿಯನ್ ಕೂಡ ತುಂಬಾನೇ ಬ್ಯುಸಿ ಇರ್ತಿದ್ದ, ಬ್ಯಾಂಡ್ ಗಳ ಜೊತೆ ಕಾನ್ಸರ್ಟ್ಸ್ ಗೆಲ್ಲ ಹೋಗ್ತಾ ಇದ್ದ, ಮತ್ತೆ ಫೇಮಸ್ ಕೂಡ ಆಗ್ಬಿಟ್ಟಿದ್ದ. ಅಂಡ್ ಹಾಗೆ ಅವನ ಲೈಫ್ ಕೂಡ ತುಂಬಾನೇ ಸೆಟಲ್ ಆಗ್ಬಿಟ್ಟಿತ್ತು. ಮತ್ತೆ ಹಾಗೆ ಮಿಯಾ ಅವನ್ಗೆ ಕಾಲ್ ಮಾಡ್ತಾಳೆ ಒಂದಿನ ಅಂಡ್ ಅವನ ರೂಮ್ ಗೆ ಬರ್ತಾಳೆ. ಅಂಡ್ ಹಾಗೆ ಅವರು ಡಿನ್ನರ್ ಮಾಡ್ತಾ ಇರುವಾಗ ಅವಳು ಕೇಳ್ತಾಳೆ, ನೀನ್ ಯಾವ ಮ್ಯೂಸಿಕ್ ನ ಪ್ಲೇ ಮಾಡ್ತಾ ಇದೆಯೋ ಅದು ನಿನ್ಗೆ ಇಷ್ಟ ಆಗತ್ತಾ ಅಂತ. ಆದ್ರೆ ಸೆಬೆಸ್ಟಿಯನ್ ಹೇಳ್ತಾನೆ, ನನ್ಗೆ ಇಷ್ಟ ಆಗ್ಲಿ ಆಗದೆ ಇಲ್ಲಿ ಇದು ಹೇಗೆ ಮ್ಯಾಟರ್ ಆಗುತ್ತೆ. ಮತ್ತೆ ಅವಳು ಹೇಳ್ತಾಳೆ, ನೀನಂತೂ ಜಾಸ್ ಮ್ಯೂಸಿಕ್ ನ ಪ್ಲೇ ಮಾಡ್ಬೇಕು ಅಂತ ಇದ್ದೆ, ಆದ್ರೆ ಈ ಬ್ಯಾಂಡ್ ನಲ್ಲಂತೂ ಬರೀ ಪಿಯಾನೋ ಅಂಡ್ ಹಾಗೆ ಬಾಕಿ ಇನ್ಸ್ಟ್ರೂಮೆಂಟ್ಸ್ ನ ಪ್ಲೇ ಮಾಡ್ತಾರೆ. ನೀನು ಎಲ್ಲಿವರೆಗೂ ಪಿಯಾನೋನೇ ಪ್ಲೇ ಮಾಡ್ತಾ ಇರ್ತೀಯ. ನಿನ್ನ ಕನ್ಸಂತೂ ಒಂದು ಜಾಸ್ ಮ್ಯೂಸಿಕ್ ಕ್ಲಬ್ ನ ಓಪನ್ ಮಾಡೋದಾಗಿತ್ತು ತಾನೆ. ಹಾಗೆ ಸೆಬೆಸ್ಟಿಯನ್ ಹೇಳ್ತಾನೆ, ನೀನಂತೂ ನನ್ನನ್ನ ಯಾವಾಗ ನಾನು ಅನ್ಸಕ್ಸೆಸ್ಫುಲ್ ಇದ್ನೋ, ಒಂದು ಫೇಲಿಯರ್ ಹಾಕೊಂಡಿದ್ನೋ, ಆಗ ನೀನು ಜಾಸ್ತಿ ಪ್ರೀತಿಸ್ತಾ ಇದ್ದ ಅಂತ. ಮತ್ತೆ ಅವರಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ಸ್ ಬೆಳೆಯೋಕೆ ಶುರುವಾಯ್ತು. ಸೆಬೆಸ್ಟಿಯನ್ ಕೇಳ್ತಾನೆ, ನಾನು ಒಂದು ಸಕ್ಸೆಸ್ಫುಲ್ ಲೈಫ್ ನ ಲೀಡ್ ಮಾಡೋದು ಮತ್ತೆ ಹಾಗೆ ಒಂದು ಇನ್ಕಮ್ ಸೋರ್ಸ್ ನ ಇಟ್ಕೊಳ್ಳೋದು ನಿನ್ಗೆ ಇಷ್ಟ ಇರ್ಲಿಲ್ವಾ ಅಂತ. ಮತ್ತೆ ಮಿಯಾ ಹೇಳ್ತಾಳೆ, ಇಲ್ಲ ನನ್ಗೆ ಇಷ್ಟ ಇತ್ತು. ಮತ್ತೆ ನಾನಂತೂ ನೀನು ಒಂದು ಜಾಸ್ ಕ್ಲಬ್ ನ ಓಪನ್ ಮಾಡ್ಲಿ ಮತ್ತೆ ಹಾಗೆ ಒಂದು ಸಕ್ಸೆಸ್ಫುಲ್ ಲೈಫ್ ನ ಲೀಡ್ ಮಾಡ್ಲಿ ಅಂಡ್ ಇನ್ಕಮ್ ಸೋರ್ಸ್ ಕೂಡ ನಿನ್ಗೆ ಇರ್ಲಿ ಅಂತ ನನ್ನ ಕನ್ಸ್ ಕೂಡ ಆಗಿತ್ತು ಅದು. ಸೆಬೆಸ್ಟಿಯನ್ ಹೇಳ್ತಾನೆ, ಈಗಂತೂ ಯಾರು ಕೂಡ ಜಾಸ್ ನ ಇಷ್ಟ ಪಡಲ್ಲ. ಅರೆ ಮಿಯಾ ಹೇಳ್ತಾಳೆ, ಇಷ್ಟ ಪಡ್ತಾರೆ, ನಾನು ಇಷ್ಟ ಪಡ್ತೀನಿ. ಮತ್ತೆ ನಿನ್ನ ಕಾರಣದಿಂದನೇ ನಾನು ಜಾಸ್ ಮ್ಯೂಸಿಕ್ ನ ಇಷ್ಟ ಪಡೋದು ಈಗ. ಮತ್ತೆ ಹಾಗೆ ಯಾವ್ದಾದ್ರು ವ್ಯಕ್ತಿ ಪೂರ್ತಿ ಪ್ಯಾಷನ್ ಮತ್ತೆ ಆಸಕ್ತಿಯಿಂದ ಯಾವ್ದಾದ್ರು ವಿಷಯನ ಫಾಲೋ ಮಾಡಿದ್ರೆ ಜನರು ಕೂಡ ಅದನ್ನ ಫಾಲೋ ಮಾಡ್ತಾರೆ. ಸೊ ಇವಾಗ ಜನರು ಮರ್ತಾಕಿದಾರಲ್ಲ ಆ ಜಾಸ್ ಮ್ಯೂಸಿಕ್ ನ, ಅದನ್ನ ನಿನ್ನಿಂದ ಮಾತ್ರ ವಾಪಸ್ ತರೋಕೆ ಸಾಧ್ಯ. ನೀನೊಂದ್ ವೇಳೆ ಆಸಕ್ತಿಯಿಂದ ಅದನ್ನ ಮತ್ತೆ ಪ್ಲೇ ಮಾಡೋಕೆ ಶುರು ಮಾಡಿದ್ರೆ ಜನ ಇಷ್ಟ ಪಡ್ತಾರೆ. ಮತ್ತೆ ಹಾಗೆ ತುಂಬಾ ಆರ್ಗ್ಯುಮೆಂಟ್ಸ್ ಆದ ನಂತರ ಮಿಯಾ ಅಲ್ಲಿಂದ ಎದ್ದು ಹೋಗ್ತಾಳೆ. ಅಂಡ್ ಸೆಬೆಸ್ಟಿಯನ್ ಕೂಡ ತನ್ನ ಟೂರ್ಗೆ ಬಂದ್ಬಿಡ್ತಾನೆ. ಮತ್ತೆ ಹಾಗೆ ಸ್ವಲ್ಪ ದಿನಗಳ ನಂತರ ಇವಾಗ ಮಿಯಾನ ಸೋಲೋ ಪ್ಲೇ ನಡೆಯೋದ್ರಲ್ಲಿತ್ತು. ಆದ್ರೆ ಈ ಸೋಲೋ ಪ್ಲೇಗಂತೂ ತುಂಬಾನೇ ಕಡಿಮೆ ಜನ ಬಂದಿದ್ರು. ಅಂಡ್ ಹಾಗೆ ಸೋಲೋ ಪ್ಲೇ ಅಂತೂ ಅವಳು ಬರೀ ಒಬ್ಳೆ ಆಕ್ಟ್ ಮಾಡೋದಾಗಿತ್ತು ಪೂರ್ತಿ ಡ್ರಾಮಾದಲ್ಲಿ. ಸೊ ಹಾಗೆ ಯಾವಾಗ ಅವಳ ಪರ್ಫಾರ್ಮೆನ್ಸ್ ಮುಗಿಯುತ್ತೋ ಆಗ ಯಾರು ಅಪ್ರಿಶಿಯೇಟ್ ಮಾಡೋದೇ ಇಲ್ಲ, ಖಾಲಿ ಚಪ್ಪಾಳೆ ಒಂದೇ ತಟ್ತಾರೆ ಮತ್ತೆ ಹಾಗೆ ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಇದರಿಂದ ಮಿಯಾಗೆ ತುಂಬಾನೇ ನೋವಾಗುತ್ತೆ ಮತ್ತೆ ಹಾಗೆ ಅವಳ ಹೃದಯ ಒಡೆದೋಗ್ಬಿಡುತ್ತೆ. ಮತ್ತೆ ಸೆಬೆಸ್ಟಿಯನ್ಗೂ ಕೂಡ ಬರೋಕ್ ಆಗಿರ್ಲಿಲ್ಲ ಅವಳ ಸೋಲೋ ಪ್ಲೇಗೆ, ಯಾಕಂದ್ರೆ ಅವನು ಬ್ಯುಸಿ ಇದ್ದ. ಮತ್ತೆ ಹಾಗೆ ಯಾವಾಗ ಅವನು ಬಂದ್ಬಿಡ್ತಾನೋ ಅಲ್ಲಿವರೆಗೂ ಪರ್ಫಾರ್ಮೆನ್ಸ್ ಎಂಡ್ ಆಗ್ಬಿಟ್ಟಿತ್ತು. ಇದರಿಂದ ಮಿಯಾಗೆ ತುಂಬಾನೇ ಕೋಪ ಬರುತ್ತೆ ಮತ್ತೆ ಬೇಜಾರಾಗುತ್ತೆ. ಅಂಡ್ ಅವಳು ತುಂಬಾನೇ ರೇಗಾಡ್ತಾಳೆ ಮತ್ತೆ ಹೇಳ್ತಾಳೆ, ಯಾರು ಕೂಡ ನನ್ನ ಪ್ಲೇಗೆ ಬರ್ಲೇ ಇಲ್ಲ. ಮತ್ತೆ ಹಾಗೆ ನನ್ಗೆ ಇವಾಗ ಸುಸ್ತಾಗಿದೆ ಮತ್ತೆ ನಾನು ಇನ್ನು ಜಾಸ್ತಿ ಎಂಬ್ಯಾರೆಸ್ ಮಾಡ್ಕೊಳ್ಳಲ್ಲ ನನ್ನನ್ನೇ. ಜನರ ಮುಂದೆ ಎಷ್ಟು ಅಂತ ನಾನು ಅವಮಾನಗಳನ್ನ ಸಹಿಸ್ಲಿ. ಹೀಗಾಗಿ ನಾನಂತೂ ಇವಾಗ ಗಿವ್ ಅಪ್ ಮಾಡ್ತಾ ಇದ್ದೀನಿ. ನನ್ಗೆ ಯಾವ ಆಕ್ಟ್ರೆಸ್ ಕೂಡ ಆಗೋಕೆ ಆಸಕ್ತಿ ಇಲ್ಲ. ಮತ್ತೆ ನಾನು ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ ಅಂತ. ಮತ್ತೆ ಅವಳು ಅಲ್ಲೇ ಸೆಬೆಸ್ಟಿಯನ್ ಜೊತೆ ಬ್ರೇಕಪ್ ಮಾಡ್ಕೊಳ್ತಾಳೆ ಅಂಡ್ ಹೋಗ್ಬಿಡ್ತಾಳೆ ಮನೆಗೆ. ಯಾವಾಗ ಸೆಬೆಸ್ಟಿಯನ್ ಮಲ್ಕೊಂಡಿದ್ನೋ ಆಗ ಅವನಿಗೆ ಬೆಳಿಗ್ಗೆ ಟೈಮ್ ಅಲ್ಲಿ ಕಾಲ್ ಬರುತ್ತೆ. ಇದು ಆಕ್ಚುಲಿ ಕಾಸ್ಟಿಂಗ್ ಡೈರೆಕ್ಟರ್ ನ ಅಸಿಸ್ಟೆಂಟ್ ನ ಕಾಲ್ ಆಗಿತ್ತು. ಅವಳು ಹೇಳಿದ್ಲು, ಹೇಗೆ ಸೆಬೆಸ್ಟಿಯನ್ ನ ನಂಬರ್ ನ ಮಿಯಾ ಅಡಿಷನಲ್ ನಂಬರ್ ಆಗಿ ಅಲ್ಲಿ ಫಿಲ್ ಮಾಡಿದ್ಲು. ಇವಾಗ ಅಡಿಷನಲ್ ನಂಬರ್ ಅಂದ್ರೆ ಒಂದ್ ವೇಳೆ ಮಿಯಾ ಫೋನ್ ಎತ್ತದೇ ಇದ್ರೆ ಅಥವಾ ಅದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಕಾಲ್ಗೆ ಇವರು ಇನ್ನೊಂದು ನಂಬರ್ಗೆ ಅಂದ್ರೆ ಅಡಿಷನಲ್ ನಂಬರ್ಗೆ ಕಾಲ್ ಮಾಡ್ತಾರೆ. ತರ ಏನಂದ್ರೆ ಅವರು ಒಂದು ಫಿಲ್ಮ್ ಮಾಡ್ತಾ ಇದಾರೆ ಅಂತೆ ಅಂಡ್ ಅದಕ್ಕೆ ಮಿಯಾ ಆಡಿಷನ್ ಕೊಡಬಹುದು ಅಂತ. ಸೊ ಸೆಬೆಸ್ಟಿಯನ್ ಇದನ್ನ ಕೇಳ್ಕೊಂಡು ಸೀದಾ ಮಿಯಾನ ಅಮ್ಮನ ಮನೆಗೆ ಹೋಗ್ತಾನೆ. ಸೆಬೆಸ್ಟಿಯನ್ ಮಿಯಾಗೆ ಹೇಳ್ತಾನೆ, ಹೇಗೆ ಒಂದು ದೊಡ್ಡ ಫಿಲ್ಮ್ ಅವರು ಮಾಡ್ತಾ ಇದಾರೆ ಮತ್ತೆ ಅವರಿಗೆ ನಿನ್ನ ಅವಶ್ಯಕತೆ ಇದೆಯಂತೆ ಮತ್ತೆ ನೀನು ಆಡಿಷನ್ ಕೊಡ್ಬೇಕಂತೆ. ಅರೆ ಮಿಯಾ ಹೇಳ್ತಾಳೆ, ನಾನಂತೂ ಈ ಕೆಲಸನ ಬಿಟ್ಟಾಕ್ಬಿಟ್ಟಿದ್ದೀನಿ.
ಹೇಳ್ತೀನಿ, ಈ ಆಕ್ಟ್ರೆಸ್ ಆಗೋ ಕೆಲಸ ನನ್ಗಂತೂ ಅಲ್ವೇ ಅಲ್ಲ. ನಾನು 1000 ಬಾರಿ ಆಡಿಷನ್ ನ ಕೊಟ್ಟಿದ್ದೀನಿ, ಮತ್ತೆ ಎಲ್ಲಾ ಬಾರಿ ರಿಜೆಕ್ಷನ್ಸ್ ಅನ್ನೇ ಫೇಸ್ ಮಾಡಿರೋದು. ಈ ಕೆಲಸ ಅಂತೂ ನನ್ಗೆ ಅಲ್ವೇ ಅಲ್ಲ ಅಂತ ಹೇಳ್ತಾಳೆ. ಸೆಬೆಸ್ಟಿಯನ್ ಹೇಳ್ತಾನೆ, ನೀನು ಎಲ್ಲರ್ಕಿಂತ ಬೆಸ್ಟ್, ಮತ್ತೆ ಹಾಗೆ ನೀನು ನಾಳೆ ಬರ್ತಾ ಇದೀಯಾ ನನ್ ಜೊತೆ ಆ ಆಡಿಷನ್ ನಡೆಯೋ ಜಾಗಕ್ಕೆ. ನಾನು ಬೆಳಿಗ್ಗೆ ಕಾರ್ ತಗೊಂಡು ಬರ್ತೀನಿ, ನೀನು ಬರ್ಲೇಬೇಕು ಮಿಯಾ ಅಂತ. ಆದ್ರೆ ಮಿಯಾ ಹೇಳ್ತಾಳೆ, ನಾನು ಬರಲ್ಲ. ಮತ್ತೆ ಹಾಗೆ ಬೆಳಿಗ್ಗೆ ಆಗುತ್ತೆ. ಯಾವಾಗ ಅವನು ಕಾರ್ ತಗೊಂಡು ಬಂದಿರ್ತಾನೋ, ಮಿಯಾ ಬಂದಿರ್ತಾಳೆ ಅಲ್ಲಿಗೆ. ಮತ್ತೆ ಹಾಗೆ ಅವಳು ಆಡಿಷನ್ ನಲ್ಲಿ ಪರ್ಫಾರ್ಮ್ ಕೂಡ ಮಾಡ್ತಾಳೆ. ಆಡಿಷನ್ ಮುಗ್ದಾಗ ಅವಳು ಸೆಬೆಸ್ಟಿಯನ್ ನ ಮೀಟ್ ಆಗ್ತಾಳೆ. ಅಂಡ್ ಸೆಬೆಸ್ಟಿಯನ್ ಗೆ ನಂಬಿಕೆ ಇತ್ತು ಅವಳಿಗೆ ಪಕ್ಕ ಈ ಫಿಲ್ಮ್ ಸಿಗುತ್ತೆ ಆಕ್ಟ್ ಮಾಡೋಕೆ ಅಂತ. ಆದ್ರೆ ಮಿಯಾ ಎಷ್ಟು ಬಾರಿ ಫೇಲ್ ಆಗಿದ್ಲು ಅಂದ್ರೆ ಅವಳ ಕಾನ್ಫಿಡೆನ್ಸ್ ಕುಗ್ಗೋಗ್ಬಿಟ್ಟಿತ್ತು. ಆದ್ರೂ ಕೂಡ ಸೆಬೆಸ್ಟಿಯನ್ ಹೇಳ್ತಾನೆ, ನಿನ್ನ ಕನ್ಸನ್ನ ಯಾವತ್ತೂ ಬಿಡ್ಬೇಡ, ಮತ್ತೆ ನಿನ್ನ ಜೀವನವನ್ನ ಡೆಡಿಕೇಟ್ ಮಾಡು ಆಕ್ಟಿಂಗ್ ಗೋಸ್ಕರ ಅಂತ. ಮತ್ತೆ ಅವರಿಬ್ರು ಡಿಸೈಡ್ ಮಾಡ್ತಾರೆ, ಅವರಿಬ್ರು ಒಬ್ರನ್ನೊಬ್ರನ್ನ ಪ್ರೀತಿಸ್ತಾರೆ. ಆದ್ರೆ ಅವರಿಬ್ರ ದಾರಿ ಬೇರೆ ಇರುತ್ತೆ, ಜಾಗ ಬೇರೆ ಇರಬಹುದು, ದೇಹ ಬೇರೆ ಕಡೆ ಇರಬಹುದು. ಮತ್ತೆ ಹಾಗೆ ಸೆಬೆಸ್ಟಿಯನ್ ಕೂಡ ತುಂಬಾ ವರ್ಷಗಳ ನಂತರ ಒಂದು ಸಕ್ಸೆಸ್ಫುಲ್ ಜಾಸ್ ಪ್ಲೇಯರ್ ಆಗಿ ಮ್ಯೂಸಿಷಿಯನ್ ಆಗಿರ್ತಾನೆ. ಅಂಡ್ ತುಂಬಾ ಸ್ಕಿಲ್ಡ್ ಕೂಡ ಆಗಿರ್ತಾನೆ ಅವನು. ಆಲ್ಮೋಸ್ಟ್ 5 ವರ್ಷಗಳ ನಂತರ ನಮ್ಗೆ ತೋರಿಸ್ತಾರೆ. ಮತ್ತೆ ಹಾಗೆ ಇಲ್ಲಿ ಮಿಯಾನ ತೋರಿಸ್ತಾಳೆ. ಇವಳು ಮೊದ್ಲು ಕೆಲಸ ಮಾಡ್ತಿದ್ಲಲ್ಲ ಅದೇ ಕಾಫಿ ಶಾಪ್ ಗೆ ಎಂಟರ್ ಆಗ್ತಾಳೆ. ಅದೇ ಇವತ್ತು ಅವಳು ಕೆಲಸ ಮಾಡಕ್ ಬಂದಿದ್ದಲ್ಲ, ಬದಲಾಗಿ ಅವಳು ಒಂದು ಸಕ್ಸೆಸ್ಫುಲ್ ಆಕ್ಟ್ರೆಸ್ ಆಗ್ಬಿಟ್ಟಿದ್ದಾಳೆ. ಯಾವಾಗ ಅವಳು ಇಲ್ಲಿ ಕೆಲಸ ಮಾಡ್ತಿದ್ಲು ಆಗ ಸೆಲೆಬ್ರಿಟೀಸ್ ಬರ್ತಾ ಇದ್ರು ಅಂಡ್ ಜನರು ಅವರನ್ನ ಗುರಾಯಿಸ್ತಾ ಇದ್ರು. ಇದೇ ರೀತಿ ಹೇಗೆ ಇವಾಗ ಅವಳನ್ನ ಜನರು ಗುರಾಯಿಸ್ತಾ ಇದ್ದಾರೆ. ಇಲ್ಲಿ ಅವಳ ಕನ್ಸಾಗಿತ್ತು ಹೀಗೆ ಈ ಕಾಫಿ ಶಾಪ್ ಗೆ ಒಂದಿನ ಸೆಲೆಬ್ರಿಟಿಯಾಗಿ ಬರ್ಬೇಕು ಅಂತ. ಮತ್ತೆ ಅವಳ ಕನ್ಸು ಇವಾಗ ನನ್ಸಾಗಿದೆ. ಅಂಡ್ ಅವಳ ಮದ್ವೆ ಕೂಡ ಆಗಿದೆ, ಮತ್ತೆ ಅವಳಿಗೆ ಮಗಳು ಕೂಡ ಇದ್ದಾಳೆ. ಅಂಡ್ ಗಂಡ ಡೇವಿಡ್ ಅಂತ, ಬದಲಾಗಿ ಸೆಬೆಸ್ಟಿಯನ್ ಅಲ್ಲ. ಅವಳು ಇವಾಗ ಒಂದು ಒಳ್ಳೆ ಲೈಫ್ ನ ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತಾ ಇದ್ದಾಳೆ. ಮತ್ತೆ ಒಂದು ದಿನ ರಾತ್ರಿ ಅವಳ ಗಂಡ ಡೇವಿಡ್ ಇವಳನ್ನ ಒಂದು ಜಾಜ್ ಕ್ಲಬ್ ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿರೋ ಲೋಗನ ನೋಡಿನೇ ಅವಳಿಗೆ ಗೊತ್ತಾಗ್ಬಿಡುತ್ತೆ ಮೇ ಬಿ ಇದು ಸೆಬೆಸ್ಟಿಯನ್ ಅಂತ. ಬಿಕಾಸ್ 5 ವರ್ಷಗಳ ಹಿಂದೆ ಈ ಲೋಗೋನ ಮಾಡಿದ್ದು ಮಿಯಾನೇ ಆಗಿದ್ಲು ಸೆಬೆಸ್ಟಿಯನ್ ಗೋಸ್ಕರ, ಈ ಜಾಜ್ ಕ್ಲಬ್ ಗೋಸ್ಕರ. ಸೆಬೆಸ್ಟಿಯನ್ ಈ ಸ್ಟೇಜ್ ಮೇಲೆ ಮೈಕ್ ನಲ್ಲಿ ಏನೋ ಮಾತಾಡ್ತಾ ಇದ್ದ. ಯಾವಾಗ ಅವನು ಮಿಯಾನ ನೋಡ್ಬಿಡ್ತಾನೋ ಆಗ ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ಬಿಡ್ತಾನೆ. ಸೆಬೆಸ್ಟಿಯನ್ ನ ಕನ್ಸು ಕೂಡ ನನ್ಸಾಗಿತ್ತು, ಮತ್ತೆ ಅವನು ಒಳ್ಳೆ ಜಾಜ್ ಪ್ಲೇಯರ್ ಕೂಡ ಆಗಿದ್ದ. ಅಂಡ್ ತುಂಬಾ ಜನ ಅವನ ಫ್ಯಾನ್ಸ್ ಕೂಡ ಆಗಿದ್ರು. ಹಾಗೆ ಇಲ್ಲಿ ಮ್ಯೂಸಿಕ್ ಪ್ಲೇ ಆಗೋಕೆ ಶುರು ಆಗುತ್ತೆ. ಮತ್ತೆ ಇಲ್ಲಿ ಮಿಯಾ ಮತ್ತೆ ಸೆಬೆಸ್ಟಿಯನ್ ನ ಫೇವರೇಟ್ ಲವ್ ಮ್ಯೂಸಿಕ್ ನ ಪ್ಲೇ ಮಾಡೋಕೆ ಶುರು ಮಾಡ್ತಾನೆ. ಮತ್ತೆ ಇದು ಪ್ಲೇ ಆಗುವಾಗ ಅವರು ತಂದೆ ಕನಸಿನ ಲೋಕದಲ್ಲಿ ಮುಳುಗ್ ಹೋಗ್ಬಿಡ್ತಾರೆ. ಹೇಗೆ ಅವ್ರದ್ದು ಮದುವೆ ಕೂಡ ಆಗಿದೆ, ಮಗು ಕೂಡ ಆಗಿದೆ, ಮತ್ತೆ ಅವರು ಒಂದು ಹ್ಯಾಪಿ ಲೈಫ್ ನ ಬದುಕ್ತಾ ಇದ್ದಾರೆ. ಆದ್ರೆ ಈ ಮ್ಯೂಸಿಕ್ ನಡೀತಿರುವಾಗ ಅವರು ಒಂದು ವರ್ಡ್ ಅನ್ನು ಕೂಡ ಮಾತಾಡಿಲ್ಲ. ಬದಲಾಗಿ ಇದಂತೂ ಅವರ ಕನಸುಗಳಾಗಿತ್ತು. ಮತ್ತೆ ಯಾವಾಗ ಅವಳು ತನ್ನ ಗಂಡ ಡೇವಿಡ್ ನ ಜೊತೆ ಮನೆಗೆ ಹೋಗೋದ್ರಲ್ಲಿ ಇರ್ತಾಳೋ ಅಲ್ಲಿಗೆ ಹಿಂತಿರುಗಿ ಒಂದು ಪ್ರೀತಿ ತುಂಬಿರೋ ಸ್ಮೈಲ್ ನ ತೋರಿಸ್ತಾಳೆ. ಅಂಡ್ ಹಾಗೆ ಸೆಬೆಸ್ಟಿಯನ್ ಕೂಡ ಅದನ್ನ ನೋಡ್ತಾನೆ. ಮತ್ತೆ ಅವನು ಕೂಡ ಮೆಲ್ಲನೆ ಸ್ಮೈಲ್ ಮಾಡ್ತಾನೆ. ಮತ್ತೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಗಾಯ್ಸ್. ಈ ಮೂವಿಯ ಎಂಡಿಂಗ್ ನ, ಈ ಮೂವಿಯ ರೈಟರ್ ಈ ಮೂವಿಯ ಎಂಡಿಂಗ್ ನ ಒಂದು ಹ್ಯಾಪಿ ಎಂಡಿಂಗ್ ಮಾಡಿ ಇವರಿಬ್ರನ್ನ ಮದುವೆ ಮಾಡಿಸಿ ಅದು ಇದು ಮಾಡಿಸಿ ಇಡಬಹುದಿತ್ತು. ಆದ್ರೆ ಇದಂತೂ ಲಕ್ಷಾಂತರ ಮೂವೀಸ್ ತರನೇ ಆಯ್ತಲ್ಲ, ನಾವು ಎಷ್ಟೋ ಮೂವೀಸ್ ನೋಡಿದೀವಿ ಅಂತದ್ದು. ಸೊ ಹೀಗಾಗಿ ಇದ್ರ ಎಂಡಿಂಗ್ ಈ ಮೂವಿನ ಯೂನಿಕ್ ಮಾಡುತ್ತೆ. ಈ ಮೂವಿ ನಮ್ಗೆ ಸರಿಯಾಗಿ ತೋರಿಸುತ್ತೆ ಈ ನಿಜವಾದ ಜಗತ್ತಿನಲ್ಲಿ, ಅಂದ್ರೆ ಫಿಕ್ಷನ್ ವರ್ಲ್ಡ್ ಅಲ್ಲ, ಬದಲಾಗಿ ಈ ನಿಜವಾದ ಜಗತ್ತಿನಲ್ಲಿ ಎಲ್ಲದೂ ಒಳ್ಳೇದೇ ಆಗಲ್ಲ, ಆಗೋದೆಲ್ಲ ಒಳ್ಳೇದಕ್ಕಲ್ಲ ಅಂತ. ಮತ್ತೆ ಇಲ್ಲಿ ಯಾವತ್ತೂ ಹ್ಯಾಪಿ ಎಂಡಿಂಗ್ ಆಗ್ಬೇಕು ಅಂತ ಏನಿಲ್ಲ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ಇಲ್ಲಿ ಒಬ್ಬೊಬ್ಬ ವ್ಯಕ್ತಿ ಕೂಡ ನಮ್ಮ ಜೀವನವನ್ನ ಬದಲಾಯಿಸಬಹುದು ಅಂತ. ಒಂದ್ ವೇಳೆ ಸೆಬೆಸ್ಟಿಯನ್ ಲೈಫ್ ಅಲ್ಲಿ ಮಿಯಾ ಬರ್ದೇ ಇದ್ದಿದ್ರೆ ತನ್ನ ಫ್ರೆಂಡ್ ನ ಬ್ಯಾಂಡ್ ನ ಯಾವತ್ತೂ ಜಾಯ್ನ್ ಆಗ್ತಾ ಇರ್ಲಿಲ್ಲ, ಮತ್ತೆ ಇಷ್ಟು ಸಕ್ಸಸ್ಫುಲ್ ಕೂಡ ಆಗ್ತಾ ಇರ್ಲಿಲ್ಲ. ಮತ್ತೆ ಒಂದ್ ವೇಳೆ ಸೆಬೆಸ್ಟಿಯನ್ ಮಿಯಾನ ಲೈಫ್ ಅಲ್ಲಿ ಬರ್ದೇ ಇದ್ದಿದ್ರೆ ಅವಳು ಯಾವತ್ತೂ ಇಷ್ಟು ಗ್ರೇಟ್ ಆಕ್ಟ್ರೆಸ್ ಆಗೋಕೆ ಆಗ್ತಾ ಇರ್ಲಿಲ್ಲ, ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡೋಕೆ ಆಗ್ತಾ ಇರ್ಲಿಲ್ಲ. ಮತ್ತೆ ಹೇಗೆ ಇವರಿಬ್ರು ತಮ್ಮಿಬ್ರ ಜೀವನವನ್ನ ಬದಲಾಯಿಸಿದ್ರು ಅದೇ ರೀತಿ ಇವರಿಬ್ರ ಜೀವನದಲ್ಲಿ ಬೇರೆ ಯಾರೋ ಬಂದಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ವೇನೋ. ಗಾಯ್ಸ್ ಈ ಫಿಲ್ಮ್ ಗೆ ಸುಮಾರು 11 ಆಸ್ಕರ್ ಸಿಕ್ಕಿದೆ. ಮತ್ತೆ ಎಮಾ ಸ್ಟೋನ್ ಈ ಮೂವಿ ಆಕ್ಟ್ರೆಸ್ ಇದ್ದಾಳಲ್ಲ ಅವಳಿಗೆ ಬೆಸ್ಟ್ ಆಕ್ಟ್ರೆಸ್ ನ ಅವಾರ್ಡ್ ಕೂಡ ಸಿಕ್ಕಿದೆ. ಮತ್ತೆ ಈ ಫಿಲ್ಮ್ ಗೆ ಬೆಸ್ಟ್ ಫಿಲ್ಮ್ ಅನ್ನೋ ಆಸ್ಕರ್ ಕೂಡ ಸಿಕ್ಕಿದೆ. ಹಾಗೆ ಗಾಯ್ಸ್ ನೀವು ನಮ್ಮ ವಿಡಿಯೋ ನೋಡಿ ಇಷ್ಟ ಪಟ್ಟಿದ್ರೆ ಮತ್ತೆ ಈ ವಿಡಿಯೋನ ಶೇರ್ ಮಾಡ್ಬೇಕು ಅಂತ ಇದ್ರೆ ಶೇರ್ ಮಾಡಬಹುದು. ಮತ್ತೆ ಲೈಕ್ ಮಾಡಿ ಅಂಡ್ ಹಾಗೆ ಕಮೆಂಟ್ ನ ಮಾಡಿ, ಬಿಕಾಸ್ ಕಮೆಂಟ್ಸ್ ಮಾಡೋದ್ರಿಂದ ನಮ್ಗೆ ಮೋಟಿವೇಶನ್ ಸಿಗುತ್ತೆ. ಮತ್ತೆ ನೀವು ನಮ್ಮ ಸೆಕೆಂಡ್ ಚಾನಲ್ ಸೈಯನ್ ಬ್ರದರ್ಸ್ ಅಲ್ಲಿ ಅನಿಮೆ ನೋಡೋಕಿದ್ರೆ ನೀವು ನೋಡ್ಬೋದು. ತುಂಬಾನೇ ಚೆನ್ನಾಗಿ ಅನಿಮೆನ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದು ಇದು ಎಲ್ಲ ಹಾಕಿ ಎಪಿಸೋಡ್ ನೋಡ್ದಂಗೆ ನಿಮ್ಗೆ ಫೀಲ್ ಆಗ್ಲಿ ಅಂತ ಅಷ್ಟೆಲ್ಲ ಎಡಿಟಿಂಗ್ ಮಾಡ್ತೀವಿ. ಸೊ ಇಲ್ಲಿ ನೀವು ಡೆತ್ ನೋಟ್, ಅಟ್ಯಾಕ್ ಆನ್ ಟೈಟನ್ ಮತ್ತೆ ಹಾಗೆ ಯೋರ್ ನೇಮ್ ಮೂವಿನೂ ಕೂಡ ನೋಡ್ಬೋದು. ಅಂಡ್ ಇನ್ನು ಮೂವಿನೂ ತರಬೇಕು ಅಂತ ಇರ್ತೀವಿ. ಸೊ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.